ಹಾಯ್ ವೀಕ್ಷಕರೇ, ನಾನು ಈ ದಿನ ಬೀನ್ಸ್ ಮತ್ತು ಕಡಲೆಕಾಳು ಎರಡನ್ನು ಹಾಕಿ ಒಂದು ಪಲ್ಯ ಮಾಡ್ತಾ ಇದ್ದೀನಿ. ತುಂಬ ಟೇಸ್ಟಾಗಿರುತ್ತೆ. ಅದು ಹೇಗೆ ಮಾಡ್ತೀನಿ ಅಂತ ತಿಳಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಬಿಸಿ ಬಿಸಿಯಾಗಿರುವಂಥ ಅನ್ನದ ಮೇಲೆ ತುಪ್ಪನ ಹಾಕ್ಕೊಂಡು ರಸಮ್ ಹಾಕ್ಕೊಂಡು ಈ ಬೀನ್ಸ್ ಮತ್ತು ಕಡಲೆಕಾಳು ಪಲ್ಯನ ಹಾಕ್ಕೊಂಡು ತಿಂತಾಯಿದ್ರೆ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ನಾನಿವತ್ತು ಬೀನ್ಸು ಮತ್ತು ಕಡಲೆಕಾಳು ಎರಡು ಇಟ್ಕೊಂಡಿದ್ದೀನಿ. ಇದೆರಡು ಹಾಕಿ ಒಂದು ಒಳ್ಳೆ ಪಲ್ಯ ಮಾಡ್ತೀನಿ. ಈಗ ನಾನು ಸ್ಟವ್ನ ಆನ್ ಮಾಡ್ಕೊತಾ ಇದ್ದೀನಿ. ನಾನು ಇದರಲ್ಲಿ ಒಂದು ಅರ್ಧ ಲೋಟ ನೀರು ಹಾಕ್ಕೊತಾ ಇದ್ದೀನಿ ಇಷ್ಟೇ. ಇದಕ್ಕೆ ನಾನು ಸ್ವಲ್ಪ ಕಲ್ಲುಪ್ಪನ್ನ ಹಾಕ್ತಾ ಇದ್ದೀನಿ. ಈಗ ನೆನೆಸಿಟ್ಟಿರುವಂಥ ತೊಳೆದು ಕ್ಲೀನ್ ಮಾಡಿಟ್ಟಿರುವಂಥ ಕಡಲೆಕಾಳನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಮತ್ತು ತೊಳೆದು ಕ್ಲೀನ್ ಮಾಡಿ ಇಟ್ಟಿರುವಂಥ ಬೀನ್ಸು ಕಟ್ ಮಾಡಿ ಎಲ್ಲ ಆಗಿದೆ. ಇದು 1 kg ಇದೆ ಬೀನ್ಸು. ಕಡಲೆಕಾಳು ಒಂದು 200 ಗ್ರಾಮ್ ಇದೆ. ಬೀನ್ಸ್ ಬಂದು 1 kg ಇದೆ. ಇದರ ಮೇಲೆ ಪ್ರೆಷರ್ ಬರಲಿ. ಇದು ಪ್ರೆಷರ್ ಬರ್ತಾ ಇದೆ. ನಾನೀಗ ವೆಯ್ಟ್ ಹಾಕ್ತಾ ಇದ್ದೀನಿ. ಇನ್ನೇನು ವಿಸಲ್ ಬರೋ ಟೈಮ್ ಆಗಿದೆ. ನಾನೀಗ ಇದನ್ನು ಆಫ್ ಮಾಡ್ತೀನಿ. ಒಂದು ವಿಸಲ್ ಬರೋದು ಬೇಡ ತರಕಾರಿ. ಇದನ್ನು ಆಫ್ ಮಾಡಿದ್ದೀನಿ. ಇದು ಆರಲಿ, ಆರು ತನಕ ಬಿಡ್ತಾ ಇದ್ದೀನಿ. ಈ ವಿಶಾಲ್ ಇದ್ದಾನಲ್ಲ ಇಲ್ಲಿ, ಕುಕ್ಕರ್ನ ಈ ಕಡೆ ಇಡ್ತಾ ಇದ್ದೀನಿ. ಇವನು ಸ್ವಲ್ಪ ಅಡುಗೆ ಕಲಿಬೇಕಂತೆ, ಜೊತೆಲಿ ಬಂದು ನಿಂತಿದ್ದಾನೆ. ಮಕ್ಕಳಿಗೆಲ್ಲ ಅಡುಗೆ ಕಲಿಸೋದೇ ನನ್ನ ಕೆಲಸ ಇವತ್ತಿಂದ. ಇಲ್ಲೇ ಇರು. ನಾನಿಲ್ಲಿ ಸ್ವಲ್ಪ ಹುಚ್ಚೆಳ್ಳನ್ನು ಪುಡಿ ಮಾಡ್ಕೊತಾ ಇದ್ದೀನಿ. ಇಷ್ಟು ಹುಚ್ಚೆಳ್ಳನ್ನು ಒಂದಿಷ್ಟಿದೆ, ಇದನ್ನು ಪುಡಿ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಪುಡಿಯಾಗಿದೆ. ಇದು ಹುಚ್ಚೆಳ್ಳು ಪುಡಿ. ನಾನಿಲ್ಲಿ ತುಪ್ಪ ಹಾಕ್ತಾ ಇದ್ದೀನಿ. ಸಿಡಿತಾ ಇದೆ.
ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ, ಓಂ ಕಾಳು ಹಾಕ್ತಾಯಿದ್ದೀನಿ, ಕಟ್ ಮಾಡಿಟ್ಟಿರುವಂಥ ಮೆಣಸಿನ್ಕಾಯಿ ಖಾರಕ್ಕೆ ಕರ್ಬೇವಿನ ಸೊಪ್ಪು ಕಟ್ ಮಾಡಿಟ್ಟಿದ್ದೀನಿ ಚಿಕ್ಕದಾಗಿ, ಅದನ್ನು ಹಾಕ್ತಾಯಿದ್ದೀನಿ. ತೆಳ್ಳಗೆ ಉದ್ದುದ್ದವಾಗಿ ಕಟ್ ಮಾಡಿಟ್ಟಿರುವಂಥ 3 ದೊಡ್ಡ ಈರುಳ್ಳಿ ಹಾಕ್ತಾಯಿದ್ದೀನಿ. ಟೊಮೊಟೊ ಕಟ್ ಮಾಡಿಟ್ಟಿದ್ದೀನಿ, ಒಂದು 4, ಅದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಿಂಗು, ಇಷ್ಟಕ್ಕೆ ಎಷ್ಟು ಬೇಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಕುಕ್ಕರ್ಲಿ ನಾನು ಬೇಯಿಸಿಟ್ಟಿದ್ದೆ ತರಕಾರಿ, ಒಂದು ವಿಸಲ್ ಬರೋ ಮುಂಚೆನೇ ನಾನು ಆಫ್ ಮಾಡಿದ್ದೆ, ಆರಕ್ಕೆ ಬಿಟ್ಟಿದ್ದೀನಿ. ಅದನ್ನು ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ. ಸ್ವಲ್ಪನೂ ನೀರಿಲ್ಲ ಇದರಲ್ಲಿ, ತರಕಾರಿ ಇಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಪಾತ್ರೆಯಲ್ಲಿ ಒಂದು ಸ್ವಲ್ಪ ನೀರೇ ಇಲ್ಲ. ಈಗ ತುರಿದಿಟ್ಟಿರುವಂಥ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊತಾ ಇದ್ದೀನಿ. ಕಟ್ ಮಾಡಿಟ್ಟಿರುವಂಥ ಕೊತ್ತಂಬರಿ ಸೊಪ್ಪು, ಕೊನೆಯಲ್ಲಿ ನಾನು ಹುಚ್ಚೆಳ್ಳು ಪುಡಿನ ಹಾಕ್ತಾಯಿದ್ದೀನಿ. ಯಾಕೆ ಅಂದರೆ ಇದು ಬೀನ್ಸ್ ಸ್ವಲ್ಪ ಕೋಲ್ಡ್ ಆಗುತ್ತೆ, ಕೋಲ್ಡ್ ಆಗಬಾರ್ದು ಅಂತ ಹುಚ್ಚೆಳ್ಳನ್ನು ಹಾಕ್ತಾಯಿದ್ದೀನಿ. ಇದೆಲ್ಲವನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸ್ಕೊಳ್ತೀವಿ.
ಒಂದು 2 ನಿಮಿಷ ಇದೆಲ್ಲ ಹೊಂದ್ಕೊಳ್ಳೋ ತನಕ ಹಾಗೆ ಫ್ರೈ ಮಾಡ್ಕೊಳ್ತೀನಿ. ಬೀನ್ಸ್ ತಿಂದರೆ ಚಳಿಗಾಲದಲ್ಲಿ ಕೋಲ್ಡ್ ಆಗುತ್ತೆ ಆ ಥರ ಏನು ಅಂದ್ಕೋಬೇಡಿ. ಹುಚ್ಚೆಳ್ಳು ಪುಡಿನ ಹಾಕಿ ಈ ಥರ ಬೀನ್ಸ್ ಪಲ್ಯ ಮಾಡಿ ತಿಂದರೆ ಕೋಲ್ಡ್ ಆಗೋಲ್ಲ, ಬೀನ್ಸ್ನ ಆರಾಮಾಗಿ ತಿನ್ಬೋದು. ಇದು 2 ನಿಮಿಷ ಚೆನ್ನಾಗಿ ಬೆಂದಿದೆ, ನೀರೆಲ್ಲ ಹಿಂಗಿದೆ. ಈಗ ಹುಚ್ಚೆಳ್ಳು ಹಾಕಿ ಮಾಡಿರುವಂಥ ಬೀನ್ಸ್ ಪಲ್ಯ ರೆಡಿಯಾಗಿದೆ. ಮಕ್ಕಳಿಗೆಲ್ಲ ಕೊಡ್ಬೋದು, ಯಾವುದು ಕೋಲ್ಡ್ ಗಿಲ್ಡ್ ಏನಾಗಲ್ಲ, ಆರಾಮಾಗಿ. ಘಮ 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 ಅಂತ ಇದೆ, ಇನ್ನು ಬಡಿಸೋದಷ್ಟೇ ಇದು. ಆಯಿತು, ನಾನು ಸ್ಟವ್ನ ಆಫ್ ಮಾಡ್ತಾಯಿದ್ದೀನಿ.